ನನ್ನ ಸೈಡ್ ಹೊಡಿಯೋದಕ್ಕಾಗೋದಿಲ್ಲ, ನಾನಿದ್ದಂಗೆ ನೀನು ಇರೋದಕ್ಕಾಗೋದಿಲ್ಲ. ಹಂಗೆ ಹಿಂಗೆ ಹೋಗಿ ಹೋಗಿ ನೀನು ಇಂಥ ಜಿಜ್ಬಿ ಬಟ್ಟೆ ಅಂಗಡಿ ಮಾಡಿದ್ಯಾ, ಇದೆಲ್ಲ ಯಾವ ಲೆಕ್ಕ ನನಗೆ ಅಂತೇಳಿ ನನ್ನ ಮುಂದೆ ಅಷ್ಟೊಂದು ಕೊಚ್ಕೊಂತಾ ಇದ್ಲು. ಇವಾಗ ಮನೆ ಇಲ್ದಲೇ ಬೀದಿಗೆ ಬಿದ್ದವಳೆ. ಇವಾಗ ಇವಾಗ ಹೇಳ್ಬೇಕು ಇವಳು. ಇನ್ನು ನನ್ನ ಹತ್ರ ಬಂದವ್ರು ಗಂಡ ಹೆಂಡ್ತಿ ಇಬ್ರು. ಮನೆ ಇಲ್ಲ ವಾಣಿ, ಏನು ಮಾಡೋಣ, ಇರ್ತೀನಿ ಅಂತೇಳಿ ಕೇಳ್ಕೊಂಡು ಸರಿಯಾಗಿ ಹೋಗದೆ ನೋಡು. ಇವಾಗ ನೋಡು ಮನೆ ಇಲ್ಲ ಅಂತ ಬೀದಿಗೆ ಬಿದ್ದವ್ರೆ. ಇವಾಗ ಹೇಳ್ತೀನಿ, ಅದಕ್ಕೆ ಮತ್ತೆ ಒಬ್ರು ನಾನ್ನಕ್ಕೆ ಹೋಗ್ಬಾರ್ದು ಅಂತ ಹೇಳೋದು. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನೇ ಚೆನ್ನಾಗಿರ್ತೀನಿ ಅಂತ ನೀನು ಅಂದ್ಕೊಂಡಿರ್ಬೋದು. ಇವತ್ತು ನನಗೆ ಒಳ್ಳೆ ಗಂಡನಿಗೆ ಸಿಕ್ತಾ, ನನ್ನ ಜೀವನನೂ ಚೆನ್ನಾಗಾಯ್ತು. ಹೆಂಗೋ ನನ್ನ ಕೆಲಸನೂ ನಾನು ಮಾಡ್ಕೊಂಡೆ. ಹೆಂಗೋ ಅದಕ್ಕೆ ದೇವ್ರು ಒಳ್ಳೇದು ಮಾಡ್ದೆ. ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ನನಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲ ಒಳ್ಳೇದಾಯ್ತು. ಅಟ್ಲ ದೇವ್ರ ದಯದಿಂದನ ಎಲ್ಲ ಒಳ್ಳೇದಾಯ್ತು. ಎಲ್ಲಿಗೆ ಹೋಗೋಣಪ್ಪ ಇವಾಗ? ಮನೆ ಇಲ್ಲ ಬಾಗ್ಲಿಲ್ಲ, ಎಲ್ಲಿಗೆ ಹೋಗೋಣ ಅಂತೇಳಿ ನನಗಂತೂ ಚಿಂತೆ ಶುರುವಾಗೈತೆ ಕಣಪ್ಪ. ನಡಿ ವೀಣಾಕರ್ ಮನೆಗೆ ಹೋಗೋಣ. ವೀಣಾಕರ್ ಮನೆಗೆ ಇದು ಬಿಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಒಂದಿನ 2 ದಿನ ಅಡ್ಜಸ್ಟ್ ಮಾಡ್ಕೊಂಡು ವೀಣಾಕರ್ ಮನೆಗೆ ಇರ್ಬೇಕಮ್ಮ. ಬಂದು ಕರೆದ್ರೆ ಚಂದ ಅಪ್ಪ ಹೋಗಕ್ಕೆ. ಕರೀಲಿಲ್ಲ ಅಂತಂದ್ರೆ ಹೆಂಗೆ ಹೋಗೋಕ್ಕಾಗುತ್ತೆ ಹೇಳು? ಅವರಾಗೆ ಅವ್ರು ಬಂದು ಏನೋ ಬಾ ಅಮೃತ ಅಂತೇಳಿ ಕರೆದ್ರೆ ಹೋಗ್ಬೋದು. ಅವ್ರು ಕರೀಲಿಲ್ಲ ಅಂತಂದ್ರೆ ನಾವು ಹೆಂಗೆ ಹೋಗೋಕ್ಕಾಗುತ್ತೆ? ಅವಕ್ಕ ಅವಾಗಿಂದನ ನೋಡಿ ಅತ್ಲಾಗ ಅದೇ ಹೋಗ್ಬಿಡ್ತು. ಆಮೇಲೆ ಎಲ್ಲಿ ನಮ್ಮ ಮನೆಗೆ ಬರ್ತಾರೋ ಅಂತೇಳಿ ಅದೇ ಹೋಗ್ಬಿಟ್ಟೈತೆ. ಏನು ಮಾಡೋಣ? ಅವಕ್ಕನ ಮನೆಗೆ ನೇರವಾಗಿ ಹೋಗ್ಬಿಡೋಣ. ಅವಕ್ಕನ ಮನೆಗೆ ಹೋಗ್ಬೇಕು, ಇಲ್ಲ ವಿಜಯಕ್ಕನ ಮನೆಗೆ ಹೋಗ್ಬೇಕು. ಯಾರ ಮನೆಗೆ ಹೋಗೋಣ ಹೇಳು? ಯಾರ ಮನೆಗೆ ಹೋಗ್ಬೇಕಂತ ಬೇಗ ಡಿಸೈಡ್ ಮಾಡು. ವೀಣಾ ನಮ್ಮನ್ನು ನೋಡ್ಬಿಟ್ಟು ಅದೇ ಹೋಗ್ಬಿಟ್ಲು. ಎಲ್ಲಿ ನಮ್ಮ ಮನೆಗೆ ಬರ್ತಾರೋ ಏನೋ ಯಾತ ಅಂತೇಳಿ ಅದೇ ಹೋಗ್ಬಿಟ್ಲು. ಯಾಕಂದರೆ ಅವ್ರಿಗೆ ಯಾರೂ ಇಲ್ಲ, ಏನಿಲ್ಲ. ನಾವು ವಿಜಯಕ್ಕರ ಮನೆಗೆ ಹೋಗ್ಬಿಡೋಣ. ವಿಜಯಕ್ಕರ ಮನೆಗೆ ಹೋಗಿ ಅಲ್ಲೇ ಇದ್ಬಿಡೋಣ. ಅವಕ್ಕನ ಕೇಳೋ ನೀನು. ಸರಿ ಆಯ್ತು ಹೇಳು. ಅವಕ್ಕರ ಮನೆಗೆ ಹೋದ್ರಾಯ್ತು. ಅವಕ್ಕ ಎಷ್ಟೋ ವಾಸಿ ಸ್ವಲ್ಪ ಯಾವುದೊಂದು ವಿಷಯಕ್ಕಾಗಲಿ ಸ್ವಲ್ಪ ನನಗೆ ಸಹಾಯ ಮಾಡುತ್ತೆ. ತುಂಬ ಸಲ ಅವಕ್ಕನ್ನು ನೋಡಿದ್ದೀನಲ್ಲ, ತುಂಬ ನನಗೆ ಯಾವುದೊಂದು ವಿಷಯದಾಗೆ ಆಗಲಿ ಸಹಾಯ ಮಾಡುತ್ತೆ. ಒಬ್ರು ಅನ್ನೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡೋದು ಕಲಿ. ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದಿ ಅಂದರೆ ಯಾರೂ ಸುಮ್ಮನಿರಲ್ಲ. ಏನೋ ವಾಣಿ, ನೀನು ಮನೆ ಬಿಡಿಸ್ಕೊಂಡು ಕೊಡ್ಬೋದಾಗಿತ್ತಪ್ಪ. ಆಶಾಕನಿಗೂ ರವಿ ಭಾವನಿಗೂ ಹೇಳ್ಬಿಟ್ಟು ಏನೋ ಮನೆ ಬಿಡಿಸ್ಕೊಂಡು ಕೊಡ್ಬೋದಾಗಿತ್ತು. ನೀನು ನೋಡು ಹೆಂಗೆ ಹೇಳ್ತೀಯ? ನನ್ನಂತವಳಿಗೆ ಅದು ನಾನು ನಿನ್ನಂತವಳಿಗೆ ನಾನು ಮನೆ ಬಿಡಿಸ್ಕೊಡೋದ? ನೀವಿಬ್ರು ಯಾವ ಮಕ್ಕ ಇಟ್ಕೊಂಡು ಇನ್ನೂ ನಾನು ಕೇಳಕ್ಕೆ ಬಂದಿದ್ದೀರಾ? ಹೋಗ್ರೆ ಆಚೆ. ಸುಮ್ಮನಿರಿ, ಯಾಕೆ ಕೇಳಕ್ಕೆ ಹೋಗ್ತೀಯ ಅಮೃತ? ಕೇಳಬೇಡ. ಒಂದ್ಸತಿ ಕೇಳಬೇಕು, ಸುಮ್ಮನಾಗಬೇಕು. ಕೊಡಲ್ಲ ಅಂತ ಅಂದವ್ರನ್ನ ಮತ್ತೆ ಪದೇ ಪದೇ ಕೇಳಕ್ಕೆ ಹೋಗ್ಬಾರ್ದು. ಅವ್ರು ನಮ್ಮನ್ನು ಬಿಟ್ಟರೆ ಇವ್ರಿಗಿನ್ನೇನು ಯಾರು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟವ್ರೆ. ಬಿಡು ಹೋಗ್ಲಿ, ಹಂಗೋ ಎಲ್ಲೋ ಹೋಗಿರೋಕ್ಕಾಗುತ್ತೆ. ಏನು ಯಾರಾದರೂ ನಮಗೆ ಸಹಾಯ ಮಾಡೇ ಮಾಡ್ತಾರೆ. ಇವರಲ್ಲ ಅಂದರೆ ಇನ್ನೊಬ್ರು ಅಷ್ಟೇ, ಯಾರಾದರೂ ಒಬ್ಬರು ಸಹಾಯ ಮಾಡೇ ಮಾಡ್ತಾರೆ. ಅಲ್ಲ ನೋಡು, ಒಂದು ಸ್ವಲ್ಪನಾದ್ರೂ ಈ ವಾಣಿಗೆ ಏನು ಮನ್ಸಿಗೆ ಒಂದು ಸ್ವಲ್ಪನಾದ್ರೂ ಏನು ಅನ್ಸಲ್ವ? ಏನೋ ಬಿಡು ವಾಣಿ, ತಪ್ಪಾಯಿತು, ಇವಾಗ ಮನೆ ಬಿಡಿಸ್ಕೊಂಡು ಕೊಡು ಅಂತ ಹೇಳಿದ್ರೆ ಹೆಂಗೆ ಮಾತಾಡ್ತಾಳೆ? ನಿಂದೆ ನಾನು ಅಂದಿರೋದೆಲ್ಲ ಮಾತಾಡ್ತಾಳೆ. ಹೆಂಗೆ ಮನ್ಸಲ್ಲಿ ಇಟ್ಕೊಂಡವಳೆ ನೋಡು ರಘು. ಅದನ್ನೆಲ್ಲ ಹೆಂಗೆ ಮನ್ಸಾಗಿ ಇಟ್ಕೊಂಡವಳೆ ಏನೋ ಹಿಂದಿಂದೆಲ್ಲನ ಹೆಂಗೆ ಮಾತಾಡ್ತಾಳೆ ನೋಡವಳು. ಯಪ್ಪ ಯಪ್ಪ ಯಪ್ಪ, ಅವಳು ಮಾತಾಡೋದು ನೋಡಿದ್ರೆ ನನಗೆ ಬಲು ಬೇಜಾರಾಗುತ್ತೆ. ಹಂಗೆ ಮಾತಾಡ್ತಾಳೆ. ಅಯ್ಯೋ ಏನಪ್ಪ ಹಿಂಗೆ ಮಾತಾಡ್ತಾಳೆ ಅನಿಸುತ್ತೆ ಈ ವಾಣಿ. ಈಗ ಚೆನ್ನಾಗಿದ್ದೀನಿ ಅಂತ ಮೆರಿತಾವಳಿ. ಎದ್ದೋಗಂಗೆ ಇಲ್ಲ. ನಮ್ಮನೆ ಬಾಗ್ಲಾಗೆ ಕುಕ್ಕರ್ಸ್ಕೊಂಡವೆ ಎರಡೂನು. ಆಮೇಲೆ ನಮ್ಮ ಮನೆಗೆ ಬಂದ್ರೆ ಎಲ್ಲ ಸಮ ತಾಯಿ. ನಮ್ಮ ಮನೆಯಾಗೆ ಯಾರು ಮಾಡಿ ಕರಿಲ್ಲ, ಏನಿಲ್ಲ. ನನ್ಗೆ ಯಾರೂ ತಂದು ಕರಿಲ್ಲ. ಹೆಂಗೋ ಹಂಗೆ ನಾನು ಜೀವನ ಮಾಡ್ತೀನಿ. ವಾರದ 1 ಪಟ್ಟು 2 ಪಟ್ಟು ಹೆಂಗೋ ನಾನು ಎಲ್ಗಾರ ಹೋಗಿ ಹಿಂಗೆ ಹೆಂಗೋ ಜೀವನ ಮಾಡ್ತೀನಿ ಅಂಡಾಟಕ್ಕೆ ಬಂಡಾಟಕ್ಕೆ. ಇವ್ರು ಬಂದಿನ ನಮ್ಮ ಮನೆಯಾಗೆ ಇದ್ಬಿಟ್ರೆ ಯಾಕೆ ಬೇಕು? ನಾನು ಅದಕ್ಕೆ ಕರಿಯಕ್ಕೆ ಹೋಗ್ಲಿಲ್ಲ, ಸುಮ್ಮನೆ ಅದೇ ಬಂದ್ಬಿಟ್ಟೆ ಇತ್ಲಾಗಿ. ಆಮೇಲೆ ಯಾಕೆ ಬೇಕು? ಮನೆಗೆ ಬಂದಮೇಲೆ ಹೋಗ್ರಿ ಎಂಬಕ್ಕಾಗಲ್ಲ, ಬಿಡ್ರಿ ಎಂಬಕ್ಕಾಗಲ್ಲ. ಅದಕ್ಕೆ ನಾನು ಇತ್ಲಾಗ ಅದೇ ಬಂದ್ಬಿಟ್ಟೆ. ಅವ್ರನ್ನ ಮಾತಾಡ್ಸೋದೆಲ್ಲ ಒಂದು 2 ದಿನ. ಅವರು ಬಾಡಿಗೆ ಮನೆಗೆ ಹೋಗಿ ಅವ್ರ ಪಾಡಿಗೆ ಅವ್ರು ಇರೋವರೆಗೂ ನಾನು ಮಾತಾಡ್ಸೋಕ್ಕೆ ಹೋಗಲ್ಲ. ಬೀಗ ಹಾಕ್ಯಂಡು ಅದಕ್ಕೆ ಇತ್ಲಾಗ ಅದೇ ಬಂದ್ಬಿಟ್ಟೆ ನಾನು. ಹೇಳಿ ವೀಣಾ, ನಿಮ್ಮಂತ ಕೂತ್ಕೊಂಡವ್ರಲ್ಲಿ ಯಾರಿಗೂ ಅಮೃತ ಕೂಕಂಬ್ಲಿವಾ? ಆಮೇಲೆ ಇಲ್ಲಿ ನಮ್ಮಂತಕ್ಕೆ ಬಂದ್ಬಿಡ್ತಾರೋ ಅಂತೇಳಿ, ನಮ್ಮ ಮನೆಗೆ ಕೇಳಿ ಬರ್ತಾರೋ ಅಂತೇಳಿ ನಾನು ಅದಕ್ಕೆ ಬೀಗ ಹಾಕ್ಯಂಡು ಇತ್ಲಾಗ ಅದೇ ಬಂದಿದ್ದೀನಿ. ಆಮೇಲೆ ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ಇರ್ತೀನಿ ಅಂತ ಹೇಳ್ಬಿಟ್ರೆ ಅದಕ್ಕೆ ನಾನು ಅದೇ ಬಂದ್ಬಿಟ್ಟು ನಮ್ಮ ತಾಯಿ. ಯಾಕೆ ಬೇಕು? ಆಮೇಲೆ ಬಂದಮೇಲೆ ಹೋಗ್ರಿ ಎಂಬಕ್ಕಾಗಲ್ಲ, ಬಿಡ್ರಿ ಎಂಬಕ್ಕಾಗಲ್ಲ. ಅದಕ್ಕೆ ಬೀಗ ಹಾಕ್ಯಂಡು ಇತ್ಲಾಗ ಅದೇ ಬಂದ್ಬಿಟ್ಟೆ. ಮತ್ತು ನಮ್ಮ ಮನೆ ಕಡೆಗೆ ನೋಡಿರು, ನಾನು ಅದಕ್ಕೆ ಮಾತಾಡ್ಸಕ್ಕೆ ಹೋಗ್ಲಿಲ್ಲ. ಯಾಕೆ ಬೇಕಮ್ಮ ತಾಯಿ ಅಂತೇಳಿ ಸುಮ್ಮನಿರು, ಅಂತ ಹೋಗ್ಬೇಡ. ಸುಮ್ಮನೆ ಇಲ್ಲಿಂದನೇ ನೀನು ಸುಮ್ಮನೆ ಅಲ್ಲೆಲ್ಲ ಹೋಗಿ ಹಿಂಗೆ ಓಡಾಡ್ಕೊಂಡು ಪಾಪ ನಿನಗೆ ಯಾರು ಮಾಡಿ ಕರಿಲ್ಲ, ತಂದಾಕರಿಲ್ಲ, ಏನಿಲ್ಲ. ಸುಮ್ಮನೆ ಯಾಕೆ ತಲೆ ಕೆಡಿಸಿ ಅಂತ ಸುಮ್ಮನೆ ಹೋಗು. ಸುಮ್ಮನೆ ಹೋಗಿ ನಿನ್ನ ಪಾಡಿಗೆ ನಿನ್ನ ಕೆಲಸ ಏನೋ ನೀನು ನೋಡ್ಕೆ ಹೋಗು. ಬೇಡ ಹೇಳಿರ್ತೀನಿ ನೋಡು. ಆಮೇಲೆ ಸಮಸ್ಯಲ್ಲ
ಅವಳೇ ನಂಬಿಡ್ತಾ ಉಣ್ ಕುಕ್ಕಂತಾಳೆ ಮಾಡಿಕ್ಬೇಕಾಗುತ್ತೆ ನೀನು ಮನೆಗೆ ಕರ್ಕೊಂಡು ಹೋದ್ರೆ ಅದಕ್ಕೆ ಕಣ್ಲಲ್ಲಿ ತಂಟಿ ನಾನು ನೋಡ್ಕೊಂಡಿದ್ನ ಸಾವಾಸ ಬೇಡಪ್ಪ ಅಂತೇಳಿ ಅದಕ್ಕೆ ಬೀಗ ಹಾಕೊಂಡಿತ್ಲಾಗ ಅದೇ ಬಂದಿದ್ದೀನಿ ಕಾಣಲ್ಲ ಅಲ್ಲೇ ಕುಕ್ಕಣವ್ರು ನೋಡಿ ಎದ್ದು ಹೋಗಂಗೆ ಇಲ್ಲ ಯಾರ ಮಂತಕನ ಹೋಗ್ಲಾಳು ಹೋಗಿ ವಿಜಯಕ್ಕರ್ ಮಂತಾಗ ಯಾರ ಮಂತಾಗನ ಇರ್ಲಾಳು ಬೇಡಮ್ಮ ತಾಯಿ ನಮ್ಮಂತಗ ಸವಾಸ ಅಲ್ಲ ಯಾಕೆ ಬೇಕು ಆಮೇಲೆ ನಾನೇ ಹೆಂಗೋ ಹತ್ಲಾಗ ಹೆಂಗೋ ಇದ್ದೀನಿ ನಾನೇನೋ ಮಾತಾಡ್ಸ್ಕೊಂಡು ಸೆನಕ್ಕಿದ್ರೆ ಸೆನಕ್ಕಿರ್ತೀನಿ ಹೊರಟು ನಿಮ್ಮ ಮನೆಗೆ ಬಂದಿರ್ತೀವಿ ಬರ್ತೀವಿ ಎಂಬುದಾದ್ರೆ ನನಗೆ ಅವೆಲ್ಲ ಇಡ್ಸಲ್ ತಾಯಿ ನೋಡಿ ಅಲ್ಲಿ ಕುಕ್ಕಮ್ಮನ ಮಂತಾಗ ಸುಮ್ಮನೆ ಮರಿಗೆ ಒಂದು ಕಡೆಗೆ ವಾರಿಚ್ಚಿ ಕುಕ್ಕ ಹಂಗೆ ಆಮೇಲೆ ನೋಡಿರಿಗಳಪ್ಪು ನೋಡಿದ್ರು ಕರೀಲಿಲ್ಲ ವೀಣಕ್ಕ ಅಂಬದ್ ನಿಷ್ಠೂರ ಹೊತ್ಕೊಂಬಾರ್ದು ನಾನು ನೋಡಿಲ್ಲ ಅನ್ಬೇಕು ನೀನು ನಾನೆಲ್ಲ ಹೋಗಿದ್ದೆ ಕಣೆ ನನ್ಗೇನು ಗೊತ್ತು ಅಂತ ನೋಡಿ ಅಲ್ಲಿ ಕುಕ್ಕ ಮರಿಗೆ ನೋಡಬಾರ್ದು ಅವ್ರು ತಿರ್ಗ ಆಮೇಲೆ ಹಾಕ್ಬೇಕಮ್ಮ ತಾಯಿ ಅಲ್ವೇ ಸುಮ್ಮನೆ ಮರಿ ಕುಕ್ಕಂಡ್ರೆ ಅವ್ರು ಎದ್ದೋಗತ್ತಕ್ಕ ಹೋಗಲ್ಲ ಅದಕ್ಕೆ ಬೀಗ ಹಾಕಿ ಮುಂದ್ಬಿಟ್ಟೆ ಅವರು ಅವ್ಳು ವಾಣಿನ ಕೇಳಕ್ಕೆ ಹೋಗಿದ್ರು ವಾಣಿ ಮನೆ ಬಿಟ್ಕೊಂಡು ಕೊಡು ಅಂತೇಳಿ ಕೇಳಕ್ಕೆ ಹೋಗಿದ್ರು ನನಗೆ ಗೊತ್ತಾಯ್ತು ಅವಳು ಬಿಟ್ಕೊಡಲ್ಲ ಆ ವಾಣಿ ಅದು ಹೆಂಗೆ ಬಿಟ್ಕೊಡ್ತಾಳೆ ಹೇಳು ಅವಳು ಯಪ್ಪ ಹೋಗಿ ಕೇಳಿದ್ ಕತ್ಕ ಅವಳು ಮ್ಯಾಕ್ ಹೋಗಿರ್ತಾಳೆ ಅವಳು ಅದು ಹೆಂಗೆ ಬಿಟ್ಕೊಡ್ತಾಳೆ ಅವಳು ಬಿಟ್ಕೊಡಲ್ಲ ಹೇಳು ನೀನು ಇಲ್ಲೇ ಸೆಟ್ಲ್ ಆಗ್ತಾರೆ ಬ್ಯಾಗ್ ಯಾವಾಗ ನಮ್ಮ ಅಂತ ಕಿಕ್ ಹೋಗಿದ್ರ ಆವಾಗಲೇ ಗೊತ್ತಾಯ್ತು ನನಗೆ